ಬೇರೆಯವ್ರು ಕೊಡೋರು ಒಳ್ಳೆಯವರಾಗಿರಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ನಿಮ್ಮ ಶೀಟ್ ಕುಷನ್ಗೂ ಆ ಶೀಟ್ ಕುಷನ್ಗೂ ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ದು ಹಾಗಾದ್ರೆ ಹ್ಯಾಂಡ್ ಬ್ರೇಕ್ ತೆಗ್ದ್ಬಿಡ್ಮ ಅಣ್ಣ ಈ ತರ ಲೈನಿಂಗ್ ಲಾಸ್ಟಲ್ಲಿ ಈ ತರ ಬರುತ್ತೆ, ತುದಿಲ್ ಬರುತ್ತೆ. ಈಗ ಈ ಕಡೆ ಈ ಕಡೆ ಹೋದ್ರೆ ಆ ಕಡೆ ಚೆನ್ನಾಗಿದ್ರು ಚೇಂಜ್ ಮಾಡ್ಲೇಬೇಕು, ಒಂದ್ ಕಡೆ ಮಾಡಕ್ ಬರಲ್ಲ. ಇವ್ರನ್ನು ಯೂಟ್ಯೂಬ್ಗೆ ಬಿಡ್ತೀನಿ, ನಿಮ್ಮನ್ನು ಬಿಡ್ತೀನಿ ಬಿಡಿ, ಪರವಾಗಿಲ್ಲ. ಬಂದೇ ಬರ್ತೀರ ಹೋಗಿ, ಪರವಾಗಿಲ್ಲ. ಹೊಸದು ಹಿಂಗಾಗುತ್ತೆ. ಸ್ಲೋ ಅಮ್ಮ, ಮೆಲ್ಲಗೆ ಹಾಕ್ಮೇಲೆ ಜೋರ ತೆಗ್ಬಿಟ್ರೆ ಅದು ಓಕೆ ಇಲ್ಲಿ ಲೂಸ್ ಆಗೋದು, ಅವಾಗ ಇಲ್ಲೇ ಗ್ಯಾಸ್ ಹೋಗುತ್ತೆ, ಪಿಕಪ್ ಕಮ್ಮಿ ಆಗುತ್ತೆ. ಫುಲ್ ಆಚೆ ಬರುತ್ತೆ. ಓಕೆ, ಇದನ್ನ ಕ್ಯಾಪ್ ಇಟ್ಬಿಟ್ಟು ವಾಶ್ ಟೈಟ್ ಮಾಡ್ಬೇಕಾ? ಟೈಟ್ ಬೇಡ, ಲೂಸ್ ಹಿಂಗೆ ಇರ್ಲಿ. ಸರ್ವಿಸ್ ಅಲ್ಲಿ ಏನೇನಿದೆಯೋ ಎಲ್ಲ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿನ ಅಷ್ಟೇ ಇಲ್ಲಿಗೆ ಆಗೋಯ್ತು. ಹೇಳ್ಬೇಕಾಗಿದೆ ಏನೇನ್ ತಿಳಿಸ್ಕೊಡ್ಬೇಕು. ಪ್ರತಿಯೊಬ್ಬರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅನ್ಕೊಳಕ್ ಹೋಗ್ಬಿಡಿ, ಏನಿಲ್ಲ. ಇವತ್ತಿಂದ ಟಾಪಿಕ್ ಬಂದು ಆಟೋದು 3ನೇ ಸರ್ವಿಸ್ ಮಾಡಿಸ್ಬೇಕಾಯ್ತು. ಇವತ್ತು ಬಂದಿದ್ದೀನಿ. ಇವತ್ತು ಸರ್ವಿಸ್ ಸ್ಟೇಷನ್ ಶಿಫ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದೇ ಕಡೆ ಒಂದಷ್ಟು ಮಿತ್ತಿರುತ್ತೆ, ಎಲ್ಲ ಒಂದೇ ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋಗ್ಬೇಕು, ಅಲ್ಲೇ ನೀವು ಪ್ರತಿಯೊಂದು ಫಸ್ಟು ಸೆಕೆಂಡು 3ನೇ ಸರ್ವಿಸು ಅಲ್ಲೇ ಮಾಡಿಸ್ಬೇಕು ಅಂತ ಇರುತ್ತೆ. ಆ ರೀತಿ ಎಲ್ಲ ಏನೂ ಇಲ್ಲ. ನಾನು ಈಗ ಬಂದು ತಲಗಟ್ಪುರದ ಹತ್ರ ವಾಶಹಳ್ಳಿ ಆಗೈತೆ, ಇಲ್ಲೊಂದು ಬಜಾಜ್ ಸರ್ವಿಸ್ ಸ್ಟೇಷನ್ ಇದೆ, ಇಲ್ಲಿ ಬಂದಿದ್ದೀನಿ. ಬಂದು ಎಂಟ್ರಿ ಮಾಡಿಸಿ ಬಂದೆ. ಇನ್ನೂ 1 ಅವರ್ ಆಗುತ್ತಣ ಅಂತಂದು, ಆಟೋಗಳು ಜಾಸ್ತಿ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ. 1 ಅವರ್ ಆಗುತ್ತೆ ಅಂದಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸರ್ವಿಸ್ 3ನೇ ಸರ್ವಿಸ್ ಏನೇನು ಮಾಡ್ತಾರೆ, ಏನೇನು ಚೇಂಜಸ್ ಮಾಡ್ತಾರೆ, ಏನೇನು ಹೊಸ ಹೇಳ್ತೀವಲ್ಲ ಫಿಲ್ಟರ್ ಇರ್ಬೋದು, ಏನೇನು ಹಾಕ್ತಾರೆ, ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋದಲ್ಲಿ ನೋಡೋದ. ನಾರ್ಮಲ್ ಆಗಿ ಇನ್ನು ಸರ್ವಿಸ್ ಮುಂದಕ್ಕೆ ಈ 3ನೇ ಸರ್ವಿಸ್ ಆದ್ಮೇಲೆ ನೆಕ್ಸ್ಟ್ ಯಾವ ಫ್ರೀ ಸರ್ವಿಸು ಇಲ್ಲ. ನೆಕ್ಸ್ಟ್ ಏನೇ ಶೋರೂಮ್ ಹೋಗ್ಲಿ ಏನೇ ಹೋಗ್ಲಿ, ಸರ್ವಿಸ್ ಚಾರ್ಜಸ್ಸು, ನಾರ್ಮಲ್ ಲೇಬರ್ ಚಾರ್ಜಸ್ಸು, ವರ್ಕಿಂಗು, ನಾವೇನು ಕಾಂಪೊನೆಂಟ್ಸ್ ಹಾಕ್ತೀವಿ ಅದರದ್ದೆಲ್ಲ ಅಮೌಂಟು ನಮ್ಮ ಚಾರ್ಜಸ್ ಮೇಲೆ ಬಿದ್ದೇ ಬೀಳುತ್ತೆ. ಇನ್ನು ಆಟೋ ಇನ್ನು ಫ್ರೀ ಸರ್ವಿಸ್ ಅನ್ನೋದು ಆಗೋಯ್ತು ಅಷ್ಟೇ. ಕಿಲೋಮೀಟ್ರೂ ಜಾಸ್ತಿ ಓಡಿಸಿಲ್ಲ ನಾನು, ಒಂದು 5,000 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. 3ನೇ ಸರ್ವಿಸ್ 10,000 ಓಡಿರ್ಬೇಕು, ಆಟೋ 5,000 ಓಡಿದೆ ಅಷ್ಟೇ. ನಿಮಗೆ ಗೊತ್ತಿರುತ್ತೆ, ನಂದು ಬೇರೆ ಪರ್ಸನಲ್ ಕೆಲಸ ಇದ್ಕೊಂಡು ಮಾಡ್ಕೊಂಡು ಮಾಡ್ತಿರೋ ಕಾರಣ ಏನು ಅಷ್ಟು ತೊಂದರೆ ಏನಿಲ್ಲ. ಇನ್ನು ಆಟೋ ರೆಗ್ಯುಲರ್ ಆಗಿ ರನ್ನಿಂಗಲ್ಲಿ ಹೋಗ್ತಾ ಇರುತ್ತೆ. ಹಳೆ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ. ಹಿಂದಿನ ವಿಡಿಯೋಗಳಲ್ಲೂ ಆಟೋದು ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ. ಆಟೋಲ್ಲಿ ಏನೇನು ತಗೊಂಡಾಗಿಂದ, ಹೊಸ ತಗೊಂಡಾಗಿಂದ ಎಲ್ಲೆಲ್ಲಿ ಯಾವ ರೀತಿ ಮಾಡಿಸ್ತಾರೆ, ಆಟೋದು ಏನೇನು ಇನ್ಫಾರ್ಮೇಶನ್ ಕೊಡಬೇಕು ಪ್ರತಿಯೊಂದು ನಾನು ನಿಮ್ಗೆ ತಿಳಿಸಿದ್ದೀನಿ ಅನ್ಕೊಂಡಿದ್ದೀನಿ. ಹೋಗಿ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲ ಪ್ರತಿಯೊಬ್ಬರು ನಿಮ್ಗೆ ಹೇಳ್ತಾರೆ ಅಂದರೆ ಒಂದೇ ಒಂದು ಕಾರಣ, ಏನು ನಾವು ವಿಡಿಯೋ ಮಾಡ್ತೀವಿ ಒಂದಷ್ಟು ಸಬ್ಸ್ಕ್ರೈಬ್ ಆದಷ್ಟು ಒಂದಷ್ಟು ಜನ ನೋಡಿದಾಗ ಮೋಟಿವೇಶನ್ ಸಿಗುತ್ತೆ. ನಾವು ಇನ್ನೊಂದಷ್ಟು ಜನಕ್ಕೆ ಇನ್ನೂ ಇನ್ಫಾರ್ಮೇಶನ್ ಕೊಡಬೇಕಲ್ಲ, ನಾವು ಇನ್ನೊಂದಷ್ಟು ವಿಡಿಯೋ ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕಲ್ಲ ಅಂತ ಒಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ವಿಡಿಯೋ ಪೋಸ್ಟ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಆಗುತ್ತೆ, ಮತ್ತು ನಿಮ್ಗೆ ಆ ವಿಡಿಯೋ ಈಸಿಲಿ ಆಟೋಮೆಟಿಕ್ಕಾಗಿ ವಿಡಿಯೋ, ನಾವೀಗ ಬೆಳಗ್ಗೆ ಒಂದು 8 ಗಂಟೆಗೆ ನನ್ನ ವಿಡಿಯೋ ಬರುತ್ತಂದರೆ ನೀವು ಒಂದು 10 ಗಂಟೆಗೆ ಇಲ್ಲ 11 ಗಂಟೆಗೆ ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಾ. ಆ ಟೈಮ್ ನೋಡಿದಾಗ ನಿಮ್ಗೆ ಬಂದಿರುತ್ತೆ, ಆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದಾನೆ ನೋಡ್ಬೋದು, ಏನೋ ಇವತ್ತಿನ ಕಂಟೆಂಟ್ ಬಿಟ್ಟಿದ್ದಾನೆ. ಆ ರೀತಿ ನೀವು ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ದಿರ ನೋಡ್ಕೋಬೋದು. ಏನು ಮಾಡ್ಕೋಬೇಕನ್ನೋ ನಿಮಗೆ ಹೇಳ್ತಾರಲ್ಲ, ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕನ್ನೋದೇನಿಲ್ಲ. ಬಟ್ ಒಂದು ನಮಗೂ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ. ನಾವು ಒಂದಷ್ಟು ಜೆನ್ಯೂನ್ ಕಂಟೆಂಟ್ ಏನಾಗುತ್ತೋ ನಾನು ಕೊಡ್ತಾ ಇರ್ತೀನಿ. ಇರ್ಲಿ ಇಲ್ದಿರ ಇರ್ಲಿ, ಕಂಟೆಂಟ್ ಕೊಟ್ಟೇ ಕೊಡ್ತೀನಿ. ಇನ್ನ ಮುಂದಿನ ದಿನಗಳಲ್ಲಿ ಬ್ಲಾಗ್ಸ್ ಚಾನಲ್ ಆಗಿರೋದ್ರಿಂದ ಆಟೋದು ಏನೇನು ಕಂಟೆಂಟ್ ಕೊಡಬೇಕಾಗಿತ್ತು ಪ್ರತಿಯೊಂದು ನಿಮ್ಗೆಲ್ಲ ಕೊಟ್ಟಿದ್ದೀನಿ. ಕಂಟೆಂಟು ಮುಂದಕ್ಕೆ ನಿಮ್ಗೆ ಇನ್ನ ಹೇಳ್ತೀವಲ್ಲ ಬ್ಲಾಗಲ್ಲಿ ಏನೇನು ತೋರಿಸ್ಬೋದು, ಪ್ರತಿಯೊಂದು ಡೈಲಿ ಲೈಫ್ ಏನಿದೆಯೋ ಅದೇ ನಿಮ್ಗೆ ತೋರಿಸೋದು. ಬೇರೆ ಅದು ಬಿಟ್ಟರೆ ಬೇರೆ ಏನು ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಪರ್ಸ್ನಲ್ ಲೈಫು ಡೈಲಿ ಲೈಫ್ ಹೆಂಗೆ ನಡೀತಾ ಇದೆ ಅದು ನಿಮ್ಗೆ ತೋರಿಸ್ತೀನಿ. ಇನ್ನು ನಾಳೆಯಿಂದ ನಿಮಗೆ ಬೇರೆ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಜರ್ನಿಲಿ ಒಬ್ರು ಪಾರ್ಟ್ ಆಗಿ ಇವಾಗ ಬನ್ನಿ. ಈ ಆಟೋ ಕರೆದಿದ ತಕ್ಷಣ ಆಟೋ ತಗೊಂಡೋಗಿ ಏನೇನು ಸರ್ವಿಸ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಡಿಟೇಲಾಗಿ ನೋಡ್ಕೊಂಡು ಬರೋದ. ಆಮೇಲೆ ಡೀಟೇಲ್ ರಿಪೋರ್ಟ್ ಹೇಳ್ತೀನಿ ಏನೇನು ಮಾಡಿದ್ದಾರೆ ಅಂತ. ಇನ್ನೊಂದು ನಿಮಗೆ ಎಲ್ಲ ಪ್ರತಿಯೊಬ್ಬರಿಗೂ ಈ ಸೈಡ್ ಕವರು ಏನೇನು ಮಾಡಿಸಿದೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ.
ಅದಲ್ದಿರ ಸುಮಾರು ಒಂದಷ್ಟು ಜನ ನಾನು ಸೀಟ್ಸ್ ಇರ್ಬೋದು, ಬ್ಯಾಕ್ ಕುಶನ್ ಏನೇನ್ ಮಾಡ್ತಿದ್ದೀನಿ, ಪ್ರತಿಯೊಬ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ನಿಮ್ ರೆಸ್ಪಾನ್ಸ್ಗಂತೂ ಚಿರಋಣಿ. ಯಾಕಂದ್ರೆ ನನಗೊಂದು ಮೋಟಿವೇಶನ್ ಸಿಗ್ತಾ ಇದೆ, ಇನ್ನ ಒಂದಷ್ಟು ಕಂಟೆಂಟ್ ಮಾಡಬೇಕು. ನೋಡಿ, ನಿಮಗೆ ಆಟೋದ್ ಏನೇನ್ ಬೇಕು ಪ್ರತಿಯೊಂದು ಕಂಟೆಂಟ್ ಮಾಡಿದೀನಿ. ಎಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಎಷ್ಟು ನಾನು ತೋರಿಸ್ಬೇಕು ಅಷ್ಟೇ ತೋರಿಸಿರೋದು. ಐಫೈ ಆಗಂತೂ ಏನು ತೋರಿಸಿಲ್ಲ. ಐಫೈ ಆಗಿ ತೋರಿಸ್ಬೇಕಂದ್ರೆ ಸುಮಾರು ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, ನೀವೇ ನೋಡಿರ್ತೀರ, ಅಲ್ಲಿ ಇಲ್ಲಿ ಅಂತ ತೋರಿಸಿರ್ತಾರೆ. ನಾನೇನಕ್ಕೆ ತೋರಿಸಿರೋದು ಅಂತಂದ್ರೆ, ಎಲ್ಲ ಒಂದ್ ಕಡೆ ಇರ್ತೀರಾ, ನಿಮ್ ಮನೆ ಹತ್ರ ಸಣ್ಣ ಪುಟ್ಟ ಒಂದಷ್ಟು ಐಟಮ್ಸ್ ಮೆಟೀರಿಯಲ್ಸ್ ಸಿಕ್ಕಿರುತ್ತೆ, ಅದ್ರಲ್ಲಿ ಏನ್ ಮಾಡ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ತೋರಿಸಿರೋದು. ಬೇಕಾದವ್ರು ಹಳೆ ವಿಡಿಯೋಸ್ ಪ್ರತಿಯೊಂದು ಇರುತ್ತೆ, ನೀವು ಹೋಗಿ ಎಲ್ಲಾ ರೀತಿನೂ ಚೆಕ್ ಮಾಡ್ಕೋಬಹುದು. ಎಷ್ಟು ಬಡ್ಜೆಟ್ ಕಮ್ಮಿ ಆಗುತ್ತೆ ಅಷ್ಟರಲ್ಲಿ ನಿಮ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗೆ ನಿಮ್ಗೆ ಮಾಡ್ಕೊಳಕ್ಕೆ ತೋರಿಸಿದೀನಿ. ಈಗ ಸರ್ವಿಸ್ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದೆಲ್ಲ ನೋಡಿ, ನಾನು ಈ ಸೈಡ್ ಇದೆಲ್ಲ ಕವರ್ ಹಿಂಗ್ ಏನ್ ಮಾಡಿದೀನೋ ಕ್ಲೀನ್ ಆಗಿದೆ. ಇದು ನೀವು ಬಿಚ್ಬಿಟ್ಟಾಗ ಆಟ ನೀವು ಸೇಲ್ ಮಾಡಿದ್ರು ನಿಮ್ಗೆ ಎಲ್ಲಿ ಏನ್ ಆಗಿದೆ, ಏನಾರು ಮಾಡ್ಸಿದಾರ ಅಂತಾನು ಗೊತ್ತಾಗಲ್ಲ, ಈಸ್ಕೊಳ್ಳೋರ್ಗೂ ಗೊತ್ತಾಗಲ್ಲ, ಅಷ್ಟು ಕ್ಲೀನ್ ಆಗಿದೆ. ನಾನೀಗ ಒಂದು ತೋರಿಸ್ತೀನಿ, ಸೈಡ್ ಕವರ್ ಹಾಕ್ಸಿದಾರೆ ಅಣ್ಣವ್ರು. ನಾನು ಈಗ ನಿಮ್ಗೆ ಏನು ಸರ್ವಿಸ್, ನಿಮ್ಗೆ ಹಳೆ ವಿಡಿಯೋ ಬೇಕಂದ್ರೆ ಹೋಗಿ ಚೆಕ್ ಮಾಡಿ, ಇಲ್ಲ ಸಜೆಷನ್ ಎಲ್ಲ ತೋರಿಸಿರ್ತೀನಿ ಆ ವಿಡಿಯೋನ. ಈ ವಿಡಿಯೋ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಂಡಲ್ಲಿ ನೋಡಿ. ಈ ಸೈಡ್ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ, ಮಾಮೂಲಿ ಟ್ರಾನ್ಸ್ಪರೆಂಟ್ ಕಟನ್ ತರ ನಾನೇ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಕವರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೂ ಕವರ್ ಆಗುತ್ತೆ. ಬ್ಯಾಕ್ ಪ್ಯಾಸೆಂಜರ್ ಇಲ್ಲೇನ್ ಕೂತ್ಕೋತಾರಲ್ಲ, ಇದು ಸ್ಲೈಡಿಂಗ್ ತರ ಬಿಟ್ಬಿಟ್ಟಿದೀನಿ. ಹಿಂಗೆ ಪ್ಯಾಸೆಂಜರ್ ಹಿಂಗ್ ಬರ್ಬೇಕಾದ್ರೆ ಹಿಂಗೆ ಎಳ್ಕೋಬಹುದು, ಹಿಂಗ್ ಹಾಕೋಬಹುದು, ಕ್ಲೀನ್ ಆಗಿ ಆಗೋಗುತ್ತೆ. ಈ ಲಾಸ್ಟ್ ಎಡ್ಜಸ್ ಬಿಟ್ಟಿದ್ದಾಗ ಒಂದ್ ಸ್ವಲ್ಪ ಆ ಕಡೆನೂ ಸ್ವಲ್ಪ ಬಿಟ್ಟಿದ್ದೀನಿ, ಯಾಕಂದ್ರೆ ನೀರು ಅಂತೂ ಒಳಗಡೆ ಬರಲ್ಲ. ಅದು ನೀವೇನ್ ತಗೋತೀರಾ, 8mm ಅಥವಾ 10mm ಅದು ಟ್ರಾನ್ಸ್ಪರೆಂಟ್ ತಗೊಳ್ಳಿ. ಅದ್ರಲ್ಲಿ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ರಾಂಗ್ ಆಗಿ ಹೇಳಿದ್ದೆ ಅಂತ ಕಾಣಿಸುತ್ತೆ, ಗೊತ್ತಾಗಿಲ್ಲ. ಈಗ ಏನೋ ಒಂದು ಹೇಳಿರ್ತೀನಿ, ನನಗೂ ಅಷ್ಟು ಸರಿಯಾಗಿ ಜ್ಞಾಪನ ಇಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. 10mm ಥಿಕ್ನೆಸ್ ತಗೊಳ್ಳಿ, ಅರ್ಧೋಗಲ್ಲ, ಪರ್ಫೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಹಂಗೂ ಏನಾದ್ರು ಡೌಟ್ ಇದೆ, ಏನಾದ್ರು ವಿಡಿಯೋದಲ್ಲಿ ಕೇಳಿ, ಅವಾಗಾರು ಒಂದಿನ ನಿಮ್ಗೆ ಎಲ್ಲಾರಷ್ಟು ಏನ್ ಹೇಳ್ತಾರೆ ಕಮೆಂಟ್ಸ್ ಎಲ್ಲ ಇದ್ ಮಾಡಿ ನಿಮ್ಗೆ ಪ್ರತಿಯೊಂದು ತಿಳಿಸ್ತೀನಿ. ಇನ್ನೊಂದಷ್ಟು ಜನ ಸುಮಾರು ಆಟೋ ಬಗ್ಗೆ ಎಲ್ಲ ಕೇಳಿದ್ದಾರೆ, ಸೆಕೆಂಡ್ಸ್ ಆಟೋ ತಗೊಳ್ಳೋದ್ ಬೆಟ್ರ ಅಥವಾ ಹೊಸ ಆಟೋಗಳು ತಗೊಳ್ಳೋದ್ ಬೆಟ್ರ ಏನು ಅಂತ. ನೋಡಿ, ನಾನು ಹೊಸ ಆಟೋ ತಗೊಂಡಿದ್ದೀನಿ. ಫುಲ್ ಡ್ಯೂಟಿ ಮಾಡೋರು ಹೊಸ ಆಟೋ ಕೈ ಹಾಕಿ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಆರಾಮಾಗಿ ದುಡಿಬೋದು. ಓವರ್ ಕಮಿಟ್ಮೆಂಟ್ ಇಟ್ಕೊಂಡು ಆಟೋ ತಗೊಳಕ್ ಹೋಗ್ಬಿಡಿ. ಪಾರ್ಟ್ ಟೈಮ್ ಡ್ಯೂಟಿ ಯಾರೇ ಮಾಡ್ತೀನಿ ಅನ್ನೋರು ಸೆಕೆಂಡ್ಸ್ ಆಟೋದಲ್ಲಿ ಒಂದು 50-60 ಬಜೆಟ್ ಅಲ್ಲಿ ಸೆಕೆಂಡ್ಸ್ ಆಟೋ ತಗೊಳ್ಳಿ, ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳಿ. ಆರಾಮಾಗಿ ನೀವು ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ಕೊಂಡು ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಇದೆಯಾ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ತಗೊಳ್ಳಿ. ಸುಮ್ಮನೆ ಹೇಳ್ತಾರಲ್ಲ, ಮೋಸ ಆಗಕ್ಕಂತ ಹೋಗಕ್ ಹೋಗ್ಬಿಡಿ, ಹುಷಾರಾಗಿ. ಸುಮಾರು ಜನ ನೀವು ಒಳ್ಳೆಯವರಾಗಿದ್ರು, ಬೇರೆಯವ್ರು ಕೊಡೋರು ಒಳ್ಳೆಯವರಾಗಿರಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ರಿ, ನೋಡ್ಕೊಂಡು ಪ್ರತಿಯೊಂದು ಯಾರು ಇಸ್ಕೊತಿರೋ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆಯಾ ನೋಡ್ಕೊಂಡು ಆಟೋ ತಗೊಳ್ಳಿ. ನೋಡಿ, ಈಗ ನಾರ್ಮಲ್ ಆಗಿ ಈ ರೀತಿ ಮಾಡಿಸ್ಕೊತೀರಾ ಸೈಡ್ ಕವರು ಅಂತ, ಇದು ನೀವು ಮಾಡಿಸ್ಕೋಬೋದು. ಇದು ಈಸಿ ಕವರಿಂಗು, ಓಕೆ, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಹೆಂಗಿದೆ ಲುಕ್ ಇದೆ ನೋಡಿ. ಇದು ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ನೋಡಿ ಇಲ್ಲೆಲ್ಲ ನಿಮ್ಗೆ ಸಾಲ್ಡ್ರಿಂಗ್ ತರ ಮಾಡ್ತಾರೆ ನೋಡಿ, ಇಲ್ಲಿ ಅಲ್ಲಿ ಒಂಥರ ಸಾಲ್ಡ್ರಿಂಗ್ ತರ ಮಾಡಿರ್ತಾರೆ. ಇನ್ನೂ ಒಂದು ಮಾಡಿಸ್ಕೊಳಕ್ ಹೋಗ್ಬೇಡಿ. ನೋಡಿ, ನಂದಿ ಆಟೋ ಹಿಂಗಿದೆ ಅಂದ್ರೆ ನೋಡಿ, ಸೇಮ್ ಆಗಿ ನಾನು ಕಟ್ಟಿರೋದು ಗೊತ್ತಾಗಲ್ಲ. ಇಲ್ಲೊಂದು ದಾರ ಇಲ್ಲಿ ಕಟ್ಟಿ ಬಿಟ್ಬಿಟ್ಟಿದ್ದೀನಿ, ಅಲ್ಲೊಂದು ಸೈಡಲ್ಲಿ ದಾರ ಕಟ್ಟಿಬಿಟ್ಟಿದ್ದೀನಿ. ಇಲ್ಲೇನು ನೆಟ್ ಬರುತ್ತೋ ಈ ನೆಟ್ಟಲ್ಲೇ ಇಲ್ಲಿ ಕಟ್ಟಿಬಿಟ್ಟಿದ್ದೀನಿ ಅಷ್ಟೇ. ಬೇಕಾದಾಗ ದಾರ ಹೇಳಿದ್ರೆ ಮುಗೀತು. ಆಟೋ ಸೇಲ್ ಮಾಡ್ಕೊಳ್ಳೋರ್ಗೂ ಈಸಿ ಇರುತ್ತೆ, ನಿಮ್ಗೆ ಅದೇ ರೇಟ್ ಬಂದಿರುತ್ತೆ, ಏನು ತೊಂದರೆ ಏನಿರಲ್ಲ. ನಮ್ಮ ಶೀಟ್ ಕುಷನ್ಗೂ ಆ ಶೀಟ್ ಕುಷನ್ಗೂ ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನೋಡಿ, ಇಲ್ಲಿ ಬಂದಿದ್ದೀನಿ ಫುಲ್ಲಾಗಿ, ಎಷ್ಟು ಆಟೋಗಳಿದೆ. ಇದಿಷ್ಟು ಆಟೋ ಒಳಗಡೆನೆ ತೋರಿಸ್ತೀನಿ ಬನ್ನಿ.
ಮೂರನೇ ಸರ್ವಿಸ್ ಅಲ್ಲಿ ಏನೇನು ಎಲ್ಲ ಹೊಸಾದ್ ಹಾಕೋದು? ಗ್ಯಾಸ್ ಫಿಲ್ಟರ್, 2 ಗ್ಯಾಸ್ ಫಿಲ್ಟ್ರು, 3 ವೀಲ್ ಕ್ಲೀನ್ ಮಾಡ್ತೀವಿ, ಆಯಿಲ್ ಫಿಲ್ಟ್ರು, ಬಾಡಿ ಬೋಲ್ಟ್, 2 ಗ್ಯಾಸ್ ಫಿಲ್ಟ್ರು, 3 ವೀಲು, ಬಾಡಿ ಬೋಲ್ಟ್ ಚೆಕಪ್, ಲೈಟಿಂಗ್ ಚೆಕಪ್. ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್? ಆಯಿಲ್ ಫಿಲ್ಟರ್ ಚೇಂಜ್. ಫಿಲ್ಟರ್ ಯಾವ್ದದು? ಗ್ಯಾಸ್ ಫಿಲ್ಟರ್ ಬರುತ್ತೆ. ಮೊದ್ಲೇನಾ? ಒಂದೇ ಬರೋದು, ಇನ್ನೊಂದು ಅಲ್ಲಿಂದ ಆ ಕಡೆ ಬರುತ್ತೆ. ನೀವು ಅದು ಎಷ್ಟು ಕಿಲೋಮೀಟರ್? 10,000 ಒಂದ್ಸಲ ಚೇಂಜ್ ಮಾಡ್ತೀವಿ. ಹೌದಾ? ಈಗ ನಾರ್ಮಲ್ ಆಗಿ ಚೇಂಜ್ ಮಾಡಿ, ನಾರ್ಮಲ್ 3 ಸಲ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ 10,000 ನೀವು ಅಂದ್ರೆ ಈಗ ಅದು 5,000 ಅಂದ್ರೆ 15,000 ಮಾಡಿಸ್ಬೇಕು. ಈಗ ನೀನು ಆಟೋ ಗಾಡಿ ರೇಸಿಂಗ್ ಅಲ್ಲಿ ಇದ್ದಾಗ್ಲೂ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿದ್ರೆ ಲೈನರ್ ಬೇಗ ಹೋಯ್ತವೆ. ಹಾ, ನಾರ್ಮಲ್ ಟೈಮ್ ನಮ್ದು ಹಾಗಾರೆ ಹ್ಯಾಂಡ್ ಬ್ರೇಕ್ ತೆಗ್ದ್ಬಿಡ್ಮ. ವೈರಿಂಗ್ ಗೀರಿಂಗ್ ಏನ್ ಬಂದೈತಿ ಎಲ್ಲ ತೆಗ್ದ್ಬಿಡು, ಬೇಡವೇ ಬೇಡ. ಕಲ್ಲಿಟ್ಕೊಂಡು ನಿಲ್ಲಿಸ್ಕತ್ತೀನಿ ನಾನು. ಗೇರಲ್ಲಿ ನಿಲ್ಲುತ್ತಲ್ಲ, ಗೇರ್ ಹೋಗ್ಬಿಟ್ರೆ ಗೇರಲ್ಲಿ ನಿಲ್ಲುತ್ತಲ್ಲ, ಅದೇ ಗೇರಲ್ಲಿ ನಿಲ್ಲುತ್ತೆ. ಗೇರ್ ಹೆಂಗ್ ಏನ್ ಮನೆ ಹತ್ರ ಅಪ್ಪುಟ್ಟು ಮಾತ್ರ ನಿಲ್ಸ್ಕೋಬೇಕಷ್ಟೇ. ನಾರ್ಮಲ್ ರೋಡಲ್ಲ ನಿಂತ್ಕೊಂಡು ಸುಮ್ಮನೆ ಆಗ್ತಾನೆ ಇದ್ರೆ ಹೋಯ್ತಾ ಇರ್ತವೆ. ಹೌದಾ? ಮಿಸ್ಸಾಗಿ ಹಾಕ್ಬಿಟ್ಟು ಓಡಿಸ್ಬಿಟ್ರೆ ಮುಗೀತು ಹೋಗೆ. ಇವಾಗ ಮಿಸ್ ಆಗಿ ಡೌನ್ ಈಗ ಎಷ್ಟು ಹೋಗೈತೆ ನೋಡು. ಹೋಗಿದ್ವಿ, ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆ. ಗೊತ್ತಾ, ನಾವು ಎಕ್ಸಾಂಪಲ್ ಅಂದ್ರೆ ಇದು ಚೆನ್ನಾಗಿರೋದಾ? ಎಲ್ಲಣ್ಣ ನಿಂದು ಹೋಗಿರೋ ಡ್ರಮ್ ಕೊಡು. ಇದು ನಿಂದು ಹೋಗಿರೋದಲ್ಲ? ಫುಲ್ ಲೈನಿಂಗ್ ಬಂದ ಲೈನ್, ಫುಲ್ ಲೈನ್. ಯಾವ್ದು ಇದು ಲೈನಿಂಗ್? ಇದು ಹೋಗಿರೋದು. ಏನ್ ಮಾಡ್ತಾ ಇರ್ಬೋದು ಇದು? ಇದಕ್ಕೂ ನೋಡೋಣ. ಗೆರೆ ಬರುತ್ತೆ ಅಷ್ಟೇ. ಈ ತರ ಬರ್ಬಾರ್ದು, ಗೆರೆ ಬರ್ಬಾರ್ದು. ಅದು ಮಿಸ್ ಆಗಿ ಸ್ವಲ್ಪ ಟೈಮ್ ಓಡಿಸ್ಬಿಟ್ರೆ ಆಯ್ತು, ಗೆರೆ ಬಂದ್ಬಿಡ್ತು. 1 ಕಿಲೋಮೀಟರ್ ಓಡಿಸ್ರು ಹೋಗೇನೆ. ಹಾಗಾದ್ರೆ ನಮ್ದು ಬಿಟ್ಬಿಡಪ್ಪ, ಬೇಡವೇ ಬೇಡ ಸಾವಾಸ. ನಾನು ಯೂಸ್ ಮಾಡಲ್ಲ, ಅಂದ್ರೆ ಸ್ವಲ್ಪ ಎಲ್ಲಾರು ಅಪ್ಪ ಆಡ್ತಾರ ಟೈಮಲ್ಲಿ ಇದ್ದಾಗ ಮಾತ್ರ ಯೂಸ್ ಮಾಡೋದು. ಬೇಡ, ತಗ್ಸ್ಬಿಡಿ ಬೆಸ್ಟ್. ತೆಗ್ದ್ಬಿಡು, ಬೇಡವೇ ಬೇಡ. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಬರಲ್ಲ, ಬರೀ ಫಸ್ಟ್ ಸರ್ವಿಸ್ ಎಲ್ಲ ತೆಗ್ಸ್ಬಿಡ್ತಾರೆ. ಹೌದಾ? ಹೇಳೋದ್ ನೋಡಿದ್ರೆ ತೆಗ್ಸ್ಬಿಡ್ತಾರೆ, ಯೂಸೇ ಮಾಡೋದು. ಮೊನ್ನೆ ಒಂದು ಗಾಡಿ ಮಾಡಿದ್ರೆ 30,000 ಹೊಡೈತೆ. ಇನ್ನ ಕಮ್ಮಿ ಏನಾರು ಯೂಸ್ ಮಾಡ್ತಾರೆ. 30,000 ಹೊಡೆದ ಗಾಡಿ, 30,000 ಗಂಟೆ ಏನೂ ಆಗಿಲ್ಲ ಲೈನ್. ಫಸ್ಟ್ ಸರ್ವಿಸ್ ಹ್ಯಾಂಡ್ ಬ್ಯಾಗ್ ತೆಗ್ಸ್ಬಿಟ್ಟಾರ ಅವರು. 30,000 ಹೊಡೆದ ಗಾಡಿ, ನಾನೇ ಮಾಡಿದೆ ಗಾಡಿ. ಬರೀ ಫಸ್ಟ್ ಸರ್ವಿಸ್ ಅಲ್ಲೇ ತೆಗ್ಸ್ಬಿಟ್ರೆ ಹ್ಯಾಂಡ್ ಬ್ರೇಕ್? ಅವ್ರಿಗೆ ಗೊತ್ತಿರೋದಲ್ಲ, ಯಾರೋ ಬೇರೆ ಹೇಳ್ತಾರೆ ಕಸ್ಟಮರ್ ತೆಗ್ಸ್ಬಿಡಿ ಅಂತ. ಓಹೋ, ಗಾಡಿ 30,000 ಹೊಡೈತಿ, ಇನ್ನ ಕಮ್ಮಿ ಏನಾರು ತಗ್ಸ್ಬಿಡ್ತಾರೆ. ಫಸ್ಟ್ ಸರ್ವಿಸ್ಗೆ ತಗೋತಾರ? ಗೊತ್ತಿರುತ್ತಲ್ಲ, ಅವ್ರಿಗೆ ಗೊತ್ತಿರಲ್ಲ ಬಾಬಾ. ನಾವ್ ಹೇಳ್ತೀವಿ ತೆಗಿಯೋದು. ತೆಗ್ದ್ಬಿಡ್ರಿ, ಅದು ಇಟ್ಕೊಂಡು ಏನ್ ಮಾಡೋದು? ಏನ್ ವೇಸ್ಟ್. ಈ ಸಲ ಹಾಕ್ಬಿಟ್ಟು ಓಡಿಸ್ಬಿಟ್ರೆ ಓಕೆ. ಮಿಸ್ ಆಗಿ ಅದು ಹಾಕೊಂಡು ಸ್ವಲ್ಪ ಇದ್ದಾಗ ಗಾಡಿ ಮೂವಿಂಗ್ ಆಗಿತ್ತು, 1 ಕಿಲೋಮೀಟರ್ ಓಡಿಸ್ಬಿಟ್ರೆ ಮುಗೀತು. ಓಹೋ, ನಮ್ದೇನು ಅದೇನಾದ್ರು ಹಿಡಿಯೋದು ಎಲ್ಲ ತೆಗ್ದ್ಬಿಡು. ಮತ್ತೆ ಹ್ಯಾಂಡ್ ಬ್ರೇಕ್ ಇಲ್ಲ ತೆಗಿಬಿಡು. ಇದು ಫುಲ್ ಇದು ತೆಗ್ದ್ಬಿಡು. ಇದು ಲೈನರ್ ಹೋಗಿ ತೆಗಿತಾರೆ, ಇವಾಗ ತೆಗಲ್ಲ. ಫುಲ್ ಬಿಚ್ಚಬೇಕಾಗ್ತದೆ ಎಲ್ಲ. ಲೈನರ್ ಇದು ಲೈನರ್ ಹೋಗೋದು ಗೊತ್ತಾ? ಲೈನರ್ ಹೋಗ್ದಾಗ ತೆಗಿತಾರೆ, ಇಲ್ಲಾಂದ್ರೆ ಇದೆಲ್ಲ ಬಿಚ್ಚಬೇಕು ಫುಲ್ ಎಲ್ಲ ಸೆಟ್ಟು. ಈಗ ತಕೊಡ್ತೀನಿ ಇದು. ಆಮೇಲೆ ಲೈನರ್ ಹೋದಾಗ ನಿಮ್ಗೆ ಅವಾಗ ಫುಲ್ ತೆಗಿತಾರ. ಈಗ ಇವತ್ತು ಹೇಗೆ ಆಗಲ್ಲ. ಈ ತರ ತೆಗ್ದು ಬಿಟ್ಟು ಬಿಡು. ಫುಲ್ ಬಿಚ್ಚಬೇಕು, ಎಲ್ಲ ಬಿಚ್ಚಬೇಕು. ಏನೇನ ಇವೆಲ್ಲ ಬಿಚ್ಚಬೇಕು ಬಾಸ್. ಅದು ಆಗಲ್ವಾ? ಹಂಗೆ ಬರಲ್ಲ, ಹಂಗೆ ಬರೀ ನಾ ತಕೊಡ್ತೀವಿ. ಅದು ಅವಾಗ ಇಲ್ಲಿ ಬರುತ್ತೆ, ಹಿಂದೆ ಬರುತ್ತಲ್ಲ, ಇದು ಬಿಚ್ಚಿ ಎಲ್ಲ ಬಿಚ್ಚು. ಅದು ನೆಕ್ಸ್ಟ್ ಟೈಮ್ ಅದು ಬಿಚ್ಚಬೇಕಾದ್ರೆ, ಇಲ್ಲಾಂದ್ರೆ ಅದು ಇದು ಹಿಂಗೆ ಇರುತ್ತಾ? ಹಿಂಗೆ ಇರುತ್ತೆ. ಬೇಕಾದ್ರೆ ಮತ್ತೆ ಬಿಚ್ಚಬಹುದು, ಮತ್ತೆ ಬೇಕಾದ್ರೆ ಮತ್ತೆ ಅದು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನನಗೆ ವೈರೇ ಕಟ್ ಮಾಡ್ಬಿಡು. ಕಟ್ ಟೈಮ್ ಬೇಡ, ತೆಕ್ಕೊಡು ಸಾಕ್ತಾರೆ. ಈ ಕಡೆ ಒಂದೇ ಒಂದು ಬರೋದ? ಈ ಕಡೆ ಒಂದು, ಆ ಕಡೆ 2 ಕಡೆ ವೈರಿಂಗ್ ತೆಗ್ದ್ಬಿಡು.
ಈ ಲೈನರ್ ಇದೇನು ಒಳಗಡೆಯಿಂದ ಇದು ಬಂದಿದೆಯಲ್ಲ, ಹಾಂ ಇದ್ರ ಒಳಗಡೆ ವೈರ್ ಬಿಟ್ಕೋಬೋದಲ್ವಾ? ಏನು ಹೇಳಿ. ಇದ್ರ ಒಳಗಡೆ ಏನ್ ಸ್ಪ್ರಿಂಗ್ ಇದೆಯಾ ತೆಗ್ದು ಸ್ಪ್ರಿಂಗ್ ಅಷ್ಟೇ ಏನಿಲ್ಲ, ಇಷ್ಟೇ ಬಾಸ್ ಇದಿಲ್ಲ ಇದು ತೆಗೆದ್ರೆ ಮುಗೀತು ಅಷ್ಟೇ, ಏನಿಲ್ಲ ಅದೇನು ಫುಲ್ ತೆಗಿಬೇಕು ರೂಲ್ಸ್ ಇಲ್ಲ. ಹೌದಾ? ಮತ್ತೆ ಹಾಕೋಬೇಕಾರೆ ಏನಿಲ್ಲ ಅದು. ಎಲ್ಲ ತೆಗೆಸ್ಬಿಡ್ತೆ. ಇದು ನಾರ್ಮಲ್, ಇದು ಅದ್ ನಾರ್ಮಲ್ ನಾರ್ಮಲ್ ಫುಲ್ ಗೆರೆ ಬರ್ಬೇಕು, ರಫ್ ಆಗ್ಬೇಕು. ಓಹೋ. ಈ ತರ ಬರುತ್ತೆ. ಎಲ್ಲಿ ಎಲ್ಲಿ ಈ ತರ ಲಾಸ್ಟ್ ಕೊನೆಯಲ್ಲಿ ಗೊತ್ತಾ, ಇದು ಹಾ ಈ ತರ ಬರುತ್ತೆ ಅಂತ. ಏನ್ ಹೇಳು ಅದು ಅರ್ಥ ಆಗಿಲ್ಲ. ಅಂದ್ರೆ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಿದ್ರೆ ಈ ತರ ಲೈನಿಂಗ್ ಲಾಸ್ಟಲ್ಲಿ ಈ ತರ ಬರುತ್ತೆ, ತುದಿಲ್ ಬರುತ್ತೆ. ಈಗ ಓಹೋ ಲಾಸ್ಟಲ್ಲಿ ಯೂಸ್ ಮಾಡಿದ್ರೆ ಇದು ಬೆಳ್ಕೊತಾ ಇರುತ್ತೆ, ಬೆಳ್ಕೊಂಡು ಲೈನರ್ ಮತ್ತೆ ಡ್ರಮ್ಗೆ ಫಿಟ್ ಬರುತ್ತೆ. ಈ ತರ ಬರ್ಬಾರ್ದು ಲಾಸ್ಟ್ ಕೊನೆಯಲ್ಲಿ. ಈಗ ಬಂದಿದ್ಯಾ ಇದು? ನಾನು ಅಷ್ಟೇ ಬರುತ್ತೆ. ನೀವು ಜಾಸ್ತಿ ಯೂಸ್ ಮಾಡಿವಲ್ಲ, ಓವರ್ ಯೂಸ್ ಮಾಡಿದ್ರೆ ಇದು ಫುಲ್ ಬೆಳ್ಬಿಡುತ್ತೆ. ಇದೆಷ್ಟು ಚೇಂಜ್ ಮಾಡಿಸ್ಬೇಕು ಅಂದ್ರೆ? ಇದು ಕೇಳಬೇಕು, 400 ಚಿಲ್ಲರೆ. ಓ ಅಕಸ್ಮಾತ್ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಡು ಡ್ರಮ್ ಗಿಮ್ ಇವೆಲ್ಲ ಯೂಸ್ ಮಾಡಿ 2000 ರೂಪಾಯಿ ಬೀಳುತ್ತೆ ಜಾಬ್ಗೆ. 2000 ಬೀಳುತ್ತೆ. ಈ ಕಡೆ ಹೋಗಿ ಆ ಕಡೆ ಚೆನ್ನಾಗಿದ್ರು ಚೇಂಜ್ ಮಾಡಲೇಬೇಕು, ಒಂದ್ ಕಡೆ ಮಾಡಕ್ ಬರಲ್ಲ. ಈ ಕಡೆ ಹೋಗಿ ಆ ಕಡೆ ಚೆನ್ನಾಗಿದ್ರು ಎರಡಕ್ಕೂ ಒಟ್ಟಿಗೆ ಮಾಡ್ಬೇಕು. ಒಂದ್ ಕಡೆ ಚೇಂಜ್ ಮಾಡಿ ಒಂದ್ ಕಡೆ ಮಾಡಕ್ ಬರಲ್ಲ, ಎರಡು ಅಟ್ ಎ ಟೈಮ್ ಮಾಡ್ಬೇಕು. ಒಂದೇ ಒಂದ್ ಡ್ರಮ್ ಹೋಯ್ತು ಅಂದ್ರೆ ಆಗಲ್ಲ, ಎರಡು ಅಟ್ ಎ ಟೈಮು. ಲೈನರು ಅಷ್ಟೇ, ಲೈನರು ಒಂದ್ ಚೆನ್ನಾಗಿದ್ದು ಒಂದ್ ಹೋಗಿದ್ರು ಎರಡು ಈಗ ಎರಡು ಪರ್ಫೆಕ್ಟ್ ಆಗಿದ್ಯಾ? ಟೈರ್ ಆ ಕಡೆ ಹೋಗೋದು ಈ ಕಡೆ ಏನಿಲ್ಲ. ಇದು ಈ ಗ್ರೀಸಿಂಗ್ ಹಾಕಲ್ವಾ? ಏನ್ ಗ್ರೀಸಿಂಗು ಯಾವ್ದು ಕಪ್ಪು ಗ್ರೀಸಾ? ಇಲ್ಲ, ನೆಕ್ಸ್ಟ್ 15,000 ಕೊಡು, 4ನೇ ಸರ್ವಿಸ್. ಅವಾಗ ನಾವು ನಮ್ ಜಾಬಿಂದ ಹಾಕೋಬೇಕಾ? ಇವಾಗೇನು ತೊಗೊಂಡ್ ಬರ್ಲಿ, ಇವಾಗೇನು ಪ್ರಾಬ್ಲಮ್ ಇಲ್ಲ, ಓಡುತ್ತೆ ಗಾಡಿ. ಮತ್ 20,000 ಅಂತ ಹೇಳ್ತಾರೆ. ಇಲ್ಲ 15,000 ಒಬ್ಬರಿಗೆ ಅವ್ರು ಆಚೆ ಮಾಡಿಸ್ತಾರೆ. 15,000 ಆಚೆ ಮಾಡಿಸ್ಕೊತಾರೆ, ಇಲ್ಲಿ ಮಾಡಿಸ್ಕೊತಾರೆ. 15,000 ಎಮ್ಮೆ ಮಾಡಿಸ್ತಾರೆ. 3 ಸರ್ವಿಸ್ ಅವ್ರಿಗೆ ಅಷ್ಟೇ ಕಂಪ್ನಿ ಗ್ಯಾರಂಟಿ. 3 ಮೇಲೆ ಏನ್ ಕಂಪ್ನಿ ಗ್ಯಾರಂಟಿ ಇಲ್ಲ. ಇಂಜಿನ್ ಎಲ್ಲ ನಮ್ ತಲೆ ಮೇಲೆನೆ ಆಗಲ್ಲ. ಏನಿಲ್ಲ, ಮೂರು ಸಾವಿರ ಇಲ್ಲೇ ಮಾಡಿಸಿದ್ರೆ ಶೋರೂಮ್ ಅಲ್ಲಿ ಅವ್ರು ಗ್ಯಾರಂಟಿ ಕೊಡ್ತಾರೆ. ಏನಿಲ್ಲ ಎಷ್ಟು ಸಾವಿರ ಅವ್ರಿಗೂ ಅದು ಗೊತ್ತಿಲ್ಲ, ಕೇಳ್ಬೋದು. ಇವ್ರು ಯೂಟ್ಯೂಬ್ಗೆ ಬಿಡ್ತೀನಿ, ನಿಮ್ಮನ್ನು ಬಿಡ್ತೀನಿ ಬಿಡಿ, ಪರವಾಗಿಲ್ಲ. ಬಂದೇ ಬರ್ತಿರೋ ಹೋಗಿ, ಪರವಾಗಿಲ್ಲ. ನೆಟ್ ನೋಡಿ, ಆ ನೆಟ್ ಟ್ಯಾಗಿಂಗ್ ಆಗೋಗಿದೆ. ಆ ನೆಟ್ ಒಂದು ಸ್ವಲ್ಪ ಲೂಸ್ ಮಾಡ್ಬಿಡಿ. ಲೂಸ್ ಮಾಡಿದ್ರೆ ಅದ್ ನೆಟ್ ಬೀಳುತ್ತೆ. ಇಲ್ಲ ಆ ಕಡೆ ಅಲ್ಲ. ಸರ್ವಿಸ್ ಅಲ್ಲಿ ಏನೇನ್ ಮಾಡ್ತವ್ರೆ? ಈಗ 2ನೇ ಸರ್ವಿಸ್ ಅರ್ಧ ಬರೀ ಆಯಿಲ್ ಚೇಂಜ್ ಮಾತ್ರ ಅಂತ ಹಾಕಿದ್ದೆ ಅಣ್ಣ, ಅದು ಫುಲ್ ಸರ್ವಿಸ್ ಆಗ್ಬೇಕಣ್ಣ. ಇಲ್ಲ ಅದ್ರಲ್ಲಿ ಬರೀ ಆಯಿಲ್ ಚೇಂಜ್ ಅಂತ ಎಲ್ಲಾರು ಹೇಳ್ರೆ, ನೆಕ್ಸ್ಟ್ ಫುಲ್ ವಿಡಿಯೋ ಮಾಡಿ ಅಣ್ಣ ಅಂತಾರೆ. ನೋಡ್ತಾರಲ್ಲ, ಫಸ್ಟ್ ಸರ್ವಿಸ್ ಅಲ್ಲಿ ಏನೇನ್ ಮಾಡ್ಸಿರೋ ಎಲ್ಲ ಆಗ್ದೆ. ಈಗ ಎರಡು ಅಟ್ ಎ ಟೈಮ್ 2 ಚಾನಲ್ ಅಲ್ಲೂ ಪೋಸ್ಟಿಂಗ್ ಆಗುತ್ತೆ. ಅದೇನಾ? ಎಷ್ಟು 10,000 ಒಂದ್ಸರಿನಾ? ಮತ್ತೆ ಈಗ ನಮ್ದು 20,000 ಅಂತಾರಲ್ಲ, ಹೋಗಿರುತ್ತೆ ಚೆನ್ನಾಗಿ. ಈಗ ಚೆನ್ನಾಗಿರುತ್ತೆ ಏನು? ಇದ್ಯಾವ್ದು ಕಂಪ್ನಿದಾ? ಮತ್ತೆ ಕ್ಯಾಸ್ಟ್ರಾಲ್ ಹಾಕ್ತಾರ ಒಬ್ರು. ಮೇನ್ ಕಂಪ್ನಿದ ಏನ್ ಬರುತ್ತೆ ಅದೇ ಬೆಟ್ರು. ಎಷ್ಟು 2 ಬರುತ್ತೆ ಇದ್ರಲ್ಲಿ ಫಿಲ್ಟರ್? ಇದು ಒಂದು ಗ್ಯಾಸ್ ಫಿಲ್ಟರ್. ಆಮೇಲೆ ಇದು ಆಯಿಲ್ ಅಷ್ಟೇನಾ?
ಇದ್ಯಾವುದು ಗ್ಯಾಸ್ದಾ? ಎರಡು ಗ್ಯಾಸ್ ಹಳೆ ತೋರಿಸ್ಬೇಕಾಗಿತ್ತು ಹೋಗಿದ್ದು ಗೊತ್ತಾಗಿರೋದು ನೋಡೋರ್ಗು. ಹೊಸದು ಹಿಂಗಾಗುತ್ತೆ ಇದ್ರದ್ದು ಗ್ಯಾಸ್ ಇದಾಗಿ ಆಗಿನಾ ಈಗ ಉಪ್ಪು ಕಮ್ಮಿ ಆಗುತ್ತೆ. ಇದು ಹಿಂಗಿದ್ರೆ 10,000 ಚೇಂಜ್ ಮಾಡಿಸ್ಕೋಬೇಕು. 10,000 ಅದ ಲೂಸ್ ಆಗಿದೆ ಏನು ಅಂದ್ಬಿಟ್ಟೆ. ನಿಮಗೆ ಗ್ಯಾಸ್ ಅಂತ ಚೆಕ್ ಮಾಡ್ಕೋಬೇಕು. ಯಾವ್ದು ಆ ಟೈಮಲ್ಲಿ ಅವರು ಸ್ಟೋವ್ ತೆಗಿಬೇಕು. ಅದನ್ನ ಗ್ಯಾಸ್ ತೆಗೆದು ಆಗ್ತಾ ಗೊತ್ತಾ ತೆಗಿಯೋ ಟೈಮಲ್ಲಿ ಸ್ಟೋವ್ ತೆಗಿಬೇಕು. ಅವ್ರು ಜೋರಾಗ ತಟ್ಟ ಅಂದ್ರೆ ಪ್ಲಗ್ ಏನಾಗುತ್ತೆ ವಾಲ್ ಲೂಸ್ ಆಗುತ್ತೆ. ಅವರು ಹಾಕ್ತಾರೆ ಗ್ಯಾಸ್. ಯಾವ್ದು ಇದು ನಾವು ತೆಗಿಬೇಕಾದ್ರೆ ಇದು ಇದಲ್ಲ ಗ್ಯಾಸ್ ಹಾಕ್ತಾರೆ ಗೊತ್ತಾ ತೆಗಿತಾರೆ ವಾಪಸ್ ಪ್ಲಗ್ ಅದನ್ನ ಸ್ಲೋ ತೆಗಿಬೇಕು. ಓ ಫಾಸ್ಟ್ ಸ್ಲೋ ಮೆಲ್ಲಗೆ ಹಾಕ್ಮೇಲೆ ಜೋರ ತೆಗ್ಬಿಟ್ರೆ ಇದು ಓಕೆ ಇಲ್ಲಿ ಲೂಸ್ ಆಗುತ್ತೆ. ಅವಾಗ ಇಲ್ಲೇ ಗ್ಯಾಸ್ ಹೋಗುತ್ತೆ, ಪಿಕಪ್ ಕಮ್ಮಿ ಆಗುತ್ತೆ. ಈಗ ಲೂಸ್ ಇತ್ತಾ ಏನಿತ್ತು? ಲೂಸ್ ಇತ್ತಾ? ಕರೆಕ್ಟ್ ಆಗಿತ್ತಾ? ನಾವಿಲ್ಲ ಅಂಕಲ್ ಹತ್ರನೇ ಹಾಕಿಸ್ತೀನಿ. ಅಲ್ಲಿ ಕಾಲ್ಡ್ರುಗಳು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಈಗ ಚೆನ್ನಾಗಿದೆಯಾ ಅದು? ಇಲ್ಲೇನೋ ವಾಟರ್ ಸರ್ವಿಸ್ ನಿಲ್ಸ್ಬಿಟ್ಟಿರೋದು. ಇದೆಲ್ಲ ಫುಲ್ ಆಗಿ ಚೆಕ್ ಮಾಡಿ ನೆಟ್ ಬೋಲ್ಟ್ ಎಲ್ಲ ಟೈಟ್ ಮಾಡಿದ್ದಾರೆ. ಈಗ ಎಷ್ಟುವರೆ ಲೀಟರ್? ಈಗ ಇಲ್ಲಿಗೆ 1,800 ಇಂಜಿನ್ಗ ಇನ್ ಮಿಕ್ಕಿದ ಎಲ್ಲಿಗೆ ಹಾಕೋದು? ಅಲ್ಲಿ ಗೇರ್ ಬಾಕ್ಸ್ಗೂ ಹಾಕ್ಬೇಕಾ? ನೀವು ಬರ್ತೀರಾ? ಎಲ್ಲಿ ಕರ್ರೋಗೆ ಕಾಣಿಸ್ತಾ ಇದ್ದೀರಾ? ಗೇರ್ ಬಾಕ್ಸ್ಗೂ ಹಾಕಿಸ್ಬೇಕಾ? ಸಪ್ರೇಟಾ? ಅಲ್ಲ ಅಲ್ಲ ಅದ್ ನಾರ್ಮಲ್ ಸರ್ವಿಸ್ ಅಲ್ಲಿ ಎರಡಕ್ಕೂ ಚೇಂಜ್ ಮಾಡ್ತಾರಾ? 5,000 ನೆಕ್ಸ್ಟ್. ಹಾ ಗೇರ್ ಬಾಕ್ಸ್ಗೆ ಆಯಿಲ್ ಅದನ್ನು ಎಲ್ಲ ಅಟ್ ಎ ಟೈಮ್ ಆಯಿಲ್ ಚೇಂಜ್ ಅಂದ್ರೆ ಫುಲ್ಲೇ. ಅದಕ್ಕೆಷ್ಟು 100 ml 300. ಈಗ ಆಯಿಲ್ ಲೆವೆಲ್ ತೆಗ್ತವ್ರು ಎಷ್ಟಿದೆ ನೋಡೋಣ, ಜನಕ್ಕೂ ಗೊತ್ತಾಯ್ತದ. ಫುಲ್ ಆಚೆ ಬರುತ್ತೆ. ಓಕೆ ಇದನ್ನ ಕ್ಯಾಪ್ ಬಿಚ್ಬಿಟ್ಟು ವಾಶ್ ಮಾಡ್ಕೊಂಡ್ ಬಂದು ಮತ್ತೆ ಬ್ರೇಕಲ್ಲಿ ಹಾಕ್ಬಿಟ್ಟು ಪಂಪ್ ಮಾಡ್ಬಿಟ್ಟು ಹಳೆ ಆಯಿಲ್ ಇರುತ್ತೆ ಇದರಲ್ಲಿ ಟೈರಲ್ಲಿ ಅದ ಫುಲ್ ಯಾವುದು? ಇದನ್ನ ಎಷ್ಟು 8 ಸ್ಪಾನ್ ಇರ್ತವೆ. 8 ರಿಂಗ್ ತಗೊಂಡು ಮೇಲೆ ಹತ್ತಿರ ಪಂಪ್ ಮಾಡಿದ್ರೆ ಅಲ್ಲಿ ಹಳೆ ಎಲ್ಲ ಆಚೆ ಬರುತ್ತೆ. ಎಲ್ಲಾ ಕಡೆನೂ ಮಾಡ್ಬೇಕಾ? ಎಲ್ಲ ಕಡೆ ಮೂರು ಇರುತ್ತೆ. ಮಾಡಿದ್ರೆ ಹಳೆ ಆಚೆ ಬಂದು ಹೊಸ ಆಯಿಲ್ ಸೆಟ್ ಆಗುತ್ತೆ, ಇದಕ್ಕೋಗುತ್ತೆ. ಓಕೆ ಓಕೆ ಓಕೆ. ಅಲ್ಲಲ್ಲ ಇದು ತೆಗಿಬೇಕು, ಲೂಸ್ ಆಗೋ ಸ್ವಲ್ಪ. ನಾನು ಹೋಗಿ ವಾಶ್ ಮಾಡ್ಕೊತೀನಿ ಬಿಡಿ. ಟೈಟ್ ಮಾಡ್ಬೇಕಾ? ಟೈಟ್ ಬೇಡ, ಲೂಸ್ ಹಿಂಗೆ ಇರ್ಲಿ. ಹಿಂಗೆ ಅವನ ಹತ್ರ ಅಲ್ಲಿ ಹೋಗಿ ಆ ನೆಟ್ಟು ಚೇಂಜ್ ಮಾಡಿಸ್ಬೋದು. ನನಗೆ ಎಷ್ಟು ಲೂಸ್ ಇರಬೇಕು? ಪರ್ಫೆಕ್ಟ್ ಆಗಿದೆ. ನೋಡೋದ್ರಲ್ಲ, ಟೆಸ್ಟ್ ಡ್ರೈವ್ ಎಲ್ಲ ಮುಗಿಸ್ಕೊಂಡ್ ಬಂದಾಯ್ತು.
70 ರೂಪಾಯಿ ಚಾರ್ಜಸ್ ಆಯ್ತು ಅಷ್ಟೇ. ಅದೊಂದು ಸ್ವಲ್ಪ ವಾಷರ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ದೆ, ಅದಕ್ಕೆ ಒಂದು 5 ರೂಪಾಯಿ ಹಂಗೆ ಬಿದ್ದಿತ್ತು. 150 ರೂಪಾಯಿ ಮೂರನೇ ಸರ್ವಿಸ್. ನೆಕ್ಸ್ಟ್ ಸರ್ವಿಸಿಂದ ಜಾಬಲ್ಲಿ ಏನಿಲ್ಲ ಅನ್ನೋ 3000 ರೂಪಾಯಿ ಎನಿ ಟೈಮ್ ಇಟ್ಕೊಂಡಿರ್ಬೇಕು. ಆಯಿಲು ಅದು ಇದು ಸಣ್ಣ ಪುಟ್ಟ ಅಂತ ಏನಾದ್ರು ಹೋಗಿದ್ರೆ ಬೇಕೇ ಬೇಕಾಗುತ್ತೆ. ಇನ್ನು ಬೇರೆ ಥರ ಸರ್ವಿಸ್ ಅಂತ ಅಂದರೆ ಕೈಗೆ ಫುಲ್ ಸರ್ವಿಸ್ ಬಂತು ಅಂತಂದರೆ 7000 ಆದರೂ ಬೇಕೇ ಬೇಕಾಗುತ್ತೆ. ಮಿನಿಮಮ್ 3000 ಆಗೋಗುತ್ತೆ. ನೆಕ್ಸ್ಟು 5000ಕ್ಕೆ ಸರ್ವಿಸು ಹೇಳಿದ್ದಾರೆ. ಎಲ್ಲರೂ ಮಾಡಿಸ್ಬೋದು, ಇನ್ನು ಆಚೆ ಯಾರು ಮಾಡಿಸ್ಬೋದು. ಈಗೇನು ನೋಡಿದ್ರೆ ಅಷ್ಟು ಎಲ್ಲ ಪರ್ಫೆಕ್ಟಾಗಿದೆ. ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ. ವಾಷಿಂಗ್ ಒಂದು ಇಲ್ಲಿಲ್ಲ, BTMಲ್ಲಿದೆ. ಇಲ್ಲೇ ಬೇರೆ ಕಡೆ ಎಲ್ಲೂ ಇಲ್ಲ. BTM ಅಲ್ಲಾರೆ ನಿಮಗೆ ವಾಷಿಂಗ್ ಅವೆಲ್ಲನೂ ಮಾಡಿಕೊಡ್ತಾರೆ. ಸರ್ವಿಸಲ್ಲಿ ಏನೇನಿದೆಯೋ ಎಲ್ಲ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿನ ಅಷ್ಟೇ ಇಲ್ಲಿಗೆ ಆಗೋಯ್ತು, ಇನ್ನೇನು ಮುಗೀತು ಅಷ್ಟೇ. ಇನ್ನು ಇವತ್ತಿನ ದಿನ ಇಲ್ಲಿಗೆ ಮುಗ್ದೋಯ್ತು. ನಾಳೆ ಸಿಗೋದ. ನಾಳೆ ಇನ್ನೂ ಕಂಟೆಂಟ್ ಬೇರೆ ಬೇರೆ ಹೊಸ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಒಂದಷ್ಟು ತಿಳಿಸ್ಕೊಡೋದಿದೆ. ಸುಮಾರಷ್ಟು ಜನಕ್ಕೆ ಒಂದಷ್ಟು ಹೇಳಬೇಕಾಗಿದೆ, ಏನೇನು ತಿಳಿಸ್ಕೊಡ್ಬೇಕು. ಆಮೇಲೆ ನಾರ್ಮಲ್ ನ್ಯಾಚುರಲ್ ಆಗಿ ವ್ಲಾಗ್ ಏನು ಸ್ಟಾರ್ಟ್ ಆಗುತ್ತೋ ಇನ್ನು ರನ್ನಿಂಗಲ್ಲಿ ನಡೆಯುತ್ತೆ. ಬನ್ನಿ ನಾಳೆ ಸಿಗೋದ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬೈ ಬೈ, ಟಾಟಾ, ಸಿ ಯು.